ಯಾಕಪ್ಪ ಸ್ಟಾಕ್ ಮಾರ್ಕೆಟ್? ಯಾಕಪ್ಪ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಬಿಸ್ನೆಸ್ ಮಾಡಬೇಕು? ಏನಂಥ ಒಂದು ದೊಡ್ಡ ಬಿಸ್ನೆಸ್ ಅದು ಅನ್ನೋದ್ರಿಂದ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ, ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ತುಂಬ ಈಸಿ, ತುಂಬ ಸಿಂಪಲ್, ಸೂಪರ್ ಅರ್ನಿಂಗ್ ಮಾಡೋವಂಥ ಬಿಸ್ನೆಸ್ ಇದು. ಸ್ಟಾಕ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡೋದು. ಸೊ ಅಂಥ ಬಿಸ್ನೆಸ್ಗೆ ಬೇರೆ ಬಿಸ್ನೆಸ್ ಎಲ್ಲ ಮಾಡಬೇಕಾದ್ರೆ ನಮಗೆ ಬೇರೆ ಏನೋ ಆಫೀಸ್ ಬೇಕು, ಇಲ್ಲ ಏನೋ ಕೆಲಸಕ್ಕೆ ಹೋದರೆ ಒಬ್ಬ ಬಾಸ್ ಬರ್ತಾರೆ, ಅವರು ಏನೋ ಹೇಳ್ತಾರೆ, ಅವ್ರ ಅಂಡರ್ ಕೆಲಸ ಮಾಡಬೇಕು, ಮತ್ತು ಏನೇನೋ ಸುಮಾರು ಸಮಸ್ಯೆಗಳೆಲ್ಲ ಇದೆ. ಆಮೇಲೆ ನಮ್ಮ ಮನೆಯಲ್ಲಿ ಫ್ಯಾಮ್ಲಿ ಜೊತೆಯಲ್ಲಿ ಎಷ್ಟೋ ಸತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆಮೇಲೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಇನ್ನೊಂದು ಬ್ಯೂಟಿ ಏನಪ್ಪ ಅಂದರೆ, ನೀವು ಎಲ್ಲಿ ಬೇಕಾದ್ರೆ ಇರ್ಬೋದು, ಎಲ್ಲಿ ಬೇಕಾದ್ರೆ ಎಲ್ಲ ಊರಿಗೆ ಹೋಗ್ತಾ ಸಂಪಾದನೆ ಬಿಸ್ನೆಸ್ ಮಾಡ್ಕೊಂಡು ಸಂಪಾದನೆ ಮಾಡ್ಕೋಬೋದು. ಮತ್ತು ಎಲ್ಲೋ ನಿಮ್ಗೆ ಬೇಕಾಗಿರೋದು ಅದರಲ್ಲಿ ಏನಪ್ಪ ಅಂದರೆ, ಒಂದು ಇಂಟರ್ನೆಟ್ ಕನೆಕ್ಷನ್ನು, ಒಂದು ಕಂಪ್ಯೂಟ್ರು, ಒಂದು ಲ್ಯಾಪ್ಟಾಪು, ಇವತ್ತೇನು ಒಂದು ಎಷ್ಟು ಜೋಬರ್ ಇಟ್ಕೊಳ್ತೀವಲ್ಲ ಮೊಬೈಲ್, ಅದರಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ತಕ್ಕನಂಗೆ ಮನೇಲಿದ್ದಾಗ ಕಂಪ್ಯೂಟರು, ಎಲ್ಲೋ ಹೋದಾಗ ಮೊಬೈಲು ಇಲ್ಲ ಲ್ಯಾಪ್ಟಾಪ್ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದ್ದರೆ ಲ್ಯಾಪ್ಟಾಪಲ್ಲಿ ಮಾಡಿಕೊಂಡು. ಇನ್ನೂ ಒಂದು ಡ್ಯೂಟಿ ಏನಪ್ಪ ಅಂದರೆ, ನೀವು ಬ್ರಷ್ ಮಾಡಿಲ್ಲ, ಮಖ ತೊಳೆದಿಲ್ಲ ಅಂದ್ರೂ ಈ ಆಫೀಸಲ್ಲಿ ಕೆಲಸ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಅನ್ನೋ ಆಫೀಸಲ್ಲಿ. ಬೇರೆ ಆಫೀಸ್ಗೆ ಹಂಗಾಗುತ್ತಾ? ಆಗಲ್ಲ. ಸೊ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಅನ್ನೋದು ಬ್ಯೂಟಿಫುಲ್ ಬಿಸ್ನೆಸ್, ಸೂಪರ್ ಬಿಸ್ನೆಸ್ ಅಂತ ಸುಮಾರು ಜನ ಹೇಳೋದು ಅದಕ್ಕೆ. ಹಿಂಗಾದ್ರೂ ಮಾಡಿ ಕೆಲಸ ಬಿಟ್ಬಿಟ್ಟು ಇದ್ರಲ್ಲಿ ಮಾಡೋಣ ಅಂತ. ಆದರೆ ಅದು ತಪ್ಪೇ. ಅದಕ್ಕೆ ಸಿಕ್ಕಾಬಿಟ್ಟೆ ಟೈಮ್ ಬೇಕಾಗುತ್ತೆ. ಬೇರೆ ಎಲ್ಲೋ ವರ್ಕ್ ಮಾಡೋರು ಬಿಟ್ಬಿಡಿ. ವರ್ಕ್ ಮಾಡೋರಿಗೂ ಸಮಸ್ಯೆನೇ, ಬೆಳಗ್ಗಿಂದ ಅಲ್ಲಿ ಕೆಲಸ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ, ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋ ಒಂದು ಪರಿಸ್ಥಿತಿಲಿರೋರಿಗೆ ಇದು ಹೇಳಿದ್ದು. ಮತ್ತು ಹೊಸದಾಗಿ ಇನ್ನೊಂದು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಈ ಬಿಸ್ನೆಸ್ ನಿಜವಾಗ್ಲೂ ಸೂಪರ್ ಬಿಸ್ನೆಸ್. ಏನಕ್ಕಪ್ಪ ಅಂದರೆ, ನಿಮಗೆ ಯಾವುದೇ ಥರದ ಜಾಗ ಬೇಡ, ಯಾವುದೇ ಎಂಪ್ಲಾಯೀಸ್ ಬೇಡ, ಯಾವುದೇ ಥರದ್ದು ತೊಂದರೆ ಇಲ್ಲ, ಆರಾಮಾಗಿ ಮನೇಲಿ ಇದ್ಕೊಂಡೆ ಸ್ಟಾರ್ಟ್ ಮಾಡ್ಬೋದು. ಬೇರೆ ಬಿಸ್ನೆಸ್ಸೆಲ್ಲ ಏನೂ ಬೇಡ, ಆಫೀಸ್ ಬೇಡ, ಎಂಪ್ಲಾಯಿ ಬೇಡ ಅಂತಾರಲ್ಲ, ಅದಕ್ಕೆಲ್ಲ ಬೇಕೇ ಬೇಕು. ಯಾವುದೇ ಬಿಸ್ನೆಸ್ ಮಾಡಿದ್ರೂ ಬೇಕೇ ಬೇಕು. ಇದು ಒಂದೇ ಒಂದು ಬಿಸ್ನೆಸ್ಗೆ ಬೇಕಾಗಿರೋದು ತಿಳುವಳಿಕೆ, ಬೇರೆ ಏನೂ ಬೇಡ. ಅದೇ ಈ ಸ್ಟಾಕ್ ಮಾರ್ಕೆಟ್ನ ಬ್ಯೂಟಿ. ಸೊ ಇಲ್ಲಿ ತುಂಬ ಈಸಿಯಾಗಿ ಅರ್ನ್ ಮಾಡೋಂಥದ್ದು ಇರುತ್ತೆ. ತುಂಬ ಬೆರಗಾಗಿಬಿಡ್ಬೇಡಿ. ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಹೋಗುವಂಥದ್ದು ಪರಿಸ್ಥಿತಿ ಇದೆ. ಈ ತಿಳುವಳಿಕೆ, ಹುಷಾರನ್ನಲ್ಲ, ಅದನ್ನು ತಿಳುವಳಿಕೆ ಅಂತ ಅರ್ಥ ಅಲ್ವಾ? ಆಮೇಲೆ ಈ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಏನಾಗ್ಬಿಡುತ್ತೆ, ಒಂದು ಸ್ವಲ್ಪ ಮೋಡಿ ಮಾಡ್ದಂಗೆ ಆಗ್ಬಿಡುತ್ತೆ. ಏನೋ ಮ್ಯೂಜಿಷಿಯನ್ ಏನೋ ಮೋಡಿ ಮಾಡಿಬಿಡಪ್ಪ. ಏನು ಮೋಡಿ ಅಲ್ಲ, ಮೋಡಿ ಎಲ್ಲರಿಗೂ ತಾನಾಗೇ ಆಗುತ್ತೆ. ದುಡ್ಡು ನೋಡಿದ್ರೆ ಮೋಡಿ ಆಗುತ್ತೆ, ದುಡ್ಡು ಬರುತ್ತೆ ಅನ್ನೋದು ಒಂದು ಏನೋ ಜಾಗ ಸಿಕ್ಬಿಟ್ರೆ ಅರ್ಜೆಂಟ್ ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತಾರಲ್ಲ, ಅದು ಸತ್ಯ. ಎಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಜಾಸ್ತಿ ಆಗುತ್ತೆ. ಬೇರೆದ್ರಲ್ಲಿ ಆಗುತ್ತೋ ಇಲ್ವೋ. ಬುದ್ಧಿ ಮಟ್ಟ ಅಲ್ಲ, ಕೆಟ್ಟೇ ಹೋಗಿರುತ್ತೆ. ಸೊ ಆತರ ಪಡೋದಕ್ಕಿಂತ ಏನಪ್ಪ ಅಂದರೆ, ಇವಾಗಲೂ ನೋಡಿ, ಒಂದು ಏನು ಹೇಳ್ತಾ ಇದ್ದೀನಿ, ಎಲ್ಲ ಕೇಳ್ಕೊಳ್ತಾ ಒಂದು 2-3 ಸಬ್ಜೆಕ್ಟ್ ಹೋಗ್ತಾ ಸಡನ್ನಾಗಿ ಇದನ್ನು ಬಿಟ್ಬಿಡೋದಂತೆ. ಬಿಟ್ಬಿಟ್ಟು ಜಂಪ್ ಆಗಿಬಿಡೋದು. ಎಲ್ಲಿಗೆ? ಫಸ್ಟ್ ಸ್ಟಾಕ್ ಮಾರ್ಕೆಟ್ ಯಾರು? ನಾನು ಸ್ಟಾಕ್ ಮಾರ್ಕೆಟ್ದು ಟ್ರೈನಿಂಗ್ ಏನೋ ಮಾಡ್ತಾಯಿದ್ದೀನಪ್ಪ, ಎಲ್ಲ ನನಗೆ ಗೊತ್ತಾಗೋಯ್ತು. ಸೊ ಏನು ಮಾಡೋದು ಅಂದರೆ, ಅವ್ರು ಇನ್ನೊಂದು ಯಾರನ್ನೋ ತೋರಿಸಿ ಈ ಪ್ರೋಗ್ರಾಮ್ನ ಬಿಟ್ಟೇ ಬಿಡ್ತೀರಾ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಸುಮಾರು ಜನ ಬಿಟ್ಬಿಡ್ತಾರೆ, ಅರ್ಧಂಬರ್ಧ ಬಿಟ್ಬಿಟ್ಟು ಹೋಗ್ಬಿಟ್ಟು ಆಮೇಲೆಲ್ಲ ಬೀಳುತ್ತಲ್ಲ, ಅವಾಗ ಬಂದು ಇದಕ್ಕೇನು ಹೇಳಿದ್ದಾರೆ ಅಂತ ಕಂಪ್ಲೀಟ್ ಮಾಡೋದು. ಅಂಥ ಪರಿಸ್ಥಿತಿ ತರಬೇಡಿ. ಕಂಪ್ಲೀಟ್ ಪ್ರೋಗ್ರಾಮ್ನ ಮುಗಿಸಿದ ಮೇಲೆ ನೀವು ಆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ಗೆ ಕಾಲಿಡಬೇಕೇ ವಿನಃ ಇಲ್ಲದೇ ಇಟ್ಟರೆ ದೇವರೇ ಗತಿ. ಹಿಂಗಿರೋದು ಹಿಂಗೆ ಮಾಡಬೇಕಾಗತ್ತೆ ನಿಮಗೆ. ಸೊ ತುಂಬ ಹುಷಾರಾಗಿ ನಾವು ಮೊದಲನೇ ಹೆಜ್ಜೆ ಇಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಆ ಮೊದಲನೇ ಹೆಜ್ಜೆಯಲ್ಲಿ ಏನಪ್ಪ ಅಂದರೆ, ಏನು ಸ್ಟಾಕ್ ಮಾರ್ಕೆಟ್ಗೂ ಬೇರೆ ಬಿಸ್ನೆಸ್ಗೂ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ಗೂ ವ್ಯತ್ಯಾಸ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಆ ತಿಳುವಳಿಕೆ ಇದ್ರೇ ನೀವು ಬೇರೆ ಬಿಸ್ನೆಸ್ ಮಾಡೋರು ಇರ್ಬೋದು, ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇರೋರು ಇರ್ಬೋದು, ಇಲ್ಲ ಬೇರೆ ವರ್ಕಲ್ಲಿರೋರು ಇರ್ಬೋದು, ಎನಿ ಕೈಂಡ್. ಏನು ವ್ಯತ್ಯಾಸ ಅಂತ ತಿಳ್ಕೊಂಡಾಗ, ಈ ಒಂದು ತಿಳುವಳಿಕೆ ಬಂದಾಗ ನಿಮಗೆ ತುಂಬ ಕಂಪ್ಲೀಟ್ ಮೈಂಡಲ್ಲಿ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಬೇಕು, ತಿಳುವಳಿಕೆ ಇದ್ರೇ ಕ್ಲಾರಿಟಿ ಸಿಗೋದು.
ಆ ಕ್ಲಾರಿಟಿನೂ ಬಂದುಬಿಟ್ರೆ ನೀವು ಈ ಬಿಸ್ನೆಸ್ ಮಾಡಬೇಕಾ, ಬೇರೆ ಬಿಸ್ನೆಸ್ ಮಾಡಬೇಕಾ, ಇಲ್ಲ ಬೇರೆ ಬಿಸ್ನೆಸ್ ಮಾಡಿಕೊಂಡು ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ಬೋದಾ, ಹೆಂಗೆ ಮಾಡೋದು ಅಂತ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ಬಿಡ್ತೀರ. ಸೊ ಬೇರೆ ಬಿಸ್ನೆಸ್ಗೂ ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ಗೂ ಏನಪ್ಪ ವ್ಯತ್ಯಾಸ ಅಂತ ನೋಡೋಣ ಈಗ.